ಓಕೆ, ಇನ್ನು ಮಾಜಿ ಸಚಿವ ಜಿ ಟಿ ದೇವೇಗೌಡರಿಗೂ ಮುಡಾ ಹಗರಣದ ಉರುಳು ಸುತ್ತಿಕೊಳ್ತಾ ಇದೆ. ಥೇಟ್ ಸಿದ್ದರಾಮಯ್ಯ ಮಾದರಿಯಲ್ಲೇ ಜೆ ಡಿ ಎಸ್ ಶಾಸಕ ಸಿಕ್ಕಿಬೀಳೋ ಭೀತಿ ಶುರುವಾಗಿದೆ. ಬಟ್ ಸಿದ್ದರಾಮಯ್ಯ ಮಾದರಿ ಅಲ್ಲ. ಸಿದ್ದರಾಮಯ್ಯನವರನ್ನು ಯಾರು ಕಾಡಿದ್ರೋ ಸ್ನೇಹಮಯಿ ಕೃಷ್ಣ ಅವರೀಗ ಜಿ ಟಿ ಡಿ ಅವರನ್ನು ಕೂಡ ಕಾಡಿ ಸಂಕಷ್ಟ ತಂದಿಟ್ಟಿದ್ದಾರೆ. ಏನದು ಕಥೆ? ಜಿ ಟಿ ದೇವೇಗೌಡರು ಮೊನ್ನೆ ಜೆ ಡಿ ಎಸ್ ಅಲ್ಲಿದ್ದಾರೆ, ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು ದಸರಾ ಟೈಮಲ್ಲಿ. ಏನು ಕತೆ? ನಾನು ಅವತ್ತಿಂದ ಒಂದು ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸಿಕ್ಕಿಬೀಳೋದು ಸಿದ್ದರಾಮಯ್ಯ ಅಲ್ಲ. ಇದನ್ನು ಹೈಲೈಟ್ ಮಾಡ್ತಾ 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 ಜೆ ಡಿ ಎಸ್ ಬಿ ಜೆ ಪಿಯ ಕೆಲವರು ಸಿಕ್ಕಿಬೀಳ್ತಾರೆ. ಆ ಸ್ಟಾರ್ಟಿಂಗ್ ಶುರುವಾಗಿದೆ. ಆದರೆ ಇದರ ಹಿಂದೆ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಇದೆ. ಅದನ್ನು ನಾನು ಇವತ್ತು ಹೇಳಲ್ಲ. ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕಲೆ ಹಾಕ್ಕೊಳ್ಳಿ. ಏನಾಗ್ತಾ ಇದೆ ಜಿ ಟಿ ದೇವೇಗೌಡರಿಗೆ ನೋಡಿ. ಸಿದ್ದರಾಮಯ್ಯ 136 ಜನ ಡಿಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ನೋಡ್ಬಿಡಪ್ಪ ಯಾವ ಕಾನೂನು ನೋಡಲ್ಲ. ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳಿದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ. ಮೂಡಾ ಸೈಟ್ ನುಂಗಿದ್ರ ಜಿ ಟಿ ದೇವೇಗೌಡ. ಜೆಡಿಎಸ್ ರೆಬಲ್ ಶಾಸಕನಿಗೂ ದುಗುಡ. ಸಿದ್ದರಾಮಯ್ಯ ಅವರನ್ನೇ ಮಣಿಸಿದ ಮಹಾನಾಯಕ ಜೆಡಿಎಸ್ನ ರೆಬಲ್ ಶಾಸಕ ಚಾಮುಂಡೇಶ್ವರಿ ಕ್ಷೇತ್ರದ ಎಂಎಲ್ಎ ಜಿ ಟಿ ದೇವೇಗೌಡ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಮೂಡಾ ಹಗರಣದಲ್ಲಿ ದಳ ನಾಯಕನ ಹೆಸರು ಕೇಳಿ ಬಂದಿದೆ. ಅದಕ್ಕೂ ಮೊದಲು ಅಕ್ಟೋಬರ್ ಅಲ್ಲಿ ಜಿಟಿಡಿ ಒಂದು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು. ಅದು ಹೆಂಗಿತ್ತು ನೋಡಿ. ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು, ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ. ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ, ಎಲ್ಲರೂ ತಾಕತ್ತಿದ್ರೆ. ಜಿ ಟಿ ದೇವೇಗೌಡರು ಅವತ್ತು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ಆದ್ರೆ ಇವತ್ತು ಅದೇ ಜಿಟಿಡಿ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಸಾಹೇಬರು ಪ್ರಭಾವ ಬಳಸಿ ಮೂಡಾದಲ್ಲಿ ಅಕ್ರಮವಾಗಿ ಮಗಳು ಅಳಿಯನಿಗೆ ಸೈಟ್ ಕೊಡಿಸಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಆದ್ರೆ ಜಿಟಿಡಿ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ವಿಜಯನಗರದ 4ನೇ ಹಂತದ 2ನೇ ಘಟ್ಟಕ್ಕೆ ಸಂಬಂಧಪಟ್ಟಂತ ನಿವೇಶನ ಸಂಖ್ಯೆ 12257 ಮತ್ತು 12259 ಸಂಖ್ಯೆಯ 50-80 ನಿವೇಶನದ 2 ನಿವೇಶನವನ್ನು ಜಿ ಟಿ ದೇವೇಗೌಡರು ತಮ್ಮ ಮಗಳಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಅವರ ಅಳಿಯ ವಿಶ್ವೇಶ್ವರ ಹೆಸರಿಗೆ ಜಂಟಿಯಾಗಿ ಖರೀದಿ ಮಾಡಿದ್ವಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಚೌಡಯ್ಯನ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೊಂಡು ಚೌಡಯ್ಯರಿಂದ ಇವ್ರು ನಾವು ಖರೀದಿ ಮಾಡಿದ್ವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಂಡು ಬಂದಿದೆ. ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇಂಥದ್ದೊಂದು ಆರೋಪ ಕೇಳಿ ಬರುತ್ತೆ ಅಂತ ಜಿಟಿಡಿಗೆ ಗೊತ್ತಿತ್ತ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಹೊಗಳಿ ಬೆಂಬಲ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಅನ್ನೋ ಅನುಮಾನ ಅಂತೂ ಹುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಮಾಜಿ ಸಚಿವ ಜಿ ಟಿ ದೇವೇಗೌಡರಿಗೂ ಮುಡಾ ಹಗರಣದ ಉರುಳು ಸುತ್ತಿಕೊಳ್ತಾ ಇದೆ. ಥೇಟ್ ಸಿದ್ದರಾಮಯ್ಯ ಮಾದರಿಯಲ್ಲೇ ಜೆ ಡಿ ಎಸ್ ಶಾಸಕ ಸಿಕ್ಕಿಬೀಳೋ ಭೀತಿ ಶುರುವಾಗಿದೆ. ಬಟ್ ಸಿದ್ದರಾಮಯ್ಯ ಮಾದರಿ ಅಲ್ಲ. ಸಿದ್ದರಾಮಯ್ಯನವರನ್ನು ಯಾರು ಕಾಡಿದ್ರೋ ಸ್ನೇಹಮಯಿ ಕೃಷ್ಣ ಅವರೀಗ ಜಿ ಟಿ ಡಿ ಅವರನ್ನು ಕೂಡ ಕಾಡಿ ಸಂಕಷ್ಟ ತಂದಿಟ್ಟಿದ್ದಾರೆ. ಏನದು ಕಥೆ? ಜಿ ಟಿ ದೇವೇಗೌಡರು ಮೊನ್ನೆ ಜೆ ಡಿ ಎಸ್ ಅಲ್ಲಿದ್ದಾರೆ, ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು ದಸರಾ ಟೈಮಲ್ಲಿ. ಏನು ಕತೆ? ನಾನು ಅವತ್ತಿಂದ ಒಂದು ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸಿಕ್ಕಿಬೀಳೋದು ಸಿದ್ದರಾಮಯ್ಯ ಅಲ್ಲ. ಇದನ್ನು ಹೈಲೈಟ್ ಮಾಡ್ತಾ 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 ಜೆ ಡಿ ಎಸ್ ಬಿ ಜೆ ಪಿಯ ಕೆಲವರು ಸಿಕ್ಕಿಬೀಳ್ತಾರೆ. ಆ ಸ್ಟಾರ್ಟಿಂಗ್ ಶುರುವಾಗಿದೆ. ಆದರೆ ಇದರ ಹಿಂದೆ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಇದೆ. ಅದನ್ನು ನಾನು ಇವತ್ತು ಹೇಳಲ್ಲ. ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕಲೆ ಹಾಕ್ಕೊಳ್ಳಿ. ಏನಾಗ್ತಾ ಇದೆ ಜಿ ಟಿ ದೇವೇಗೌಡರಿಗೆ ನೋಡಿ. ಸಿದ್ದರಾಮಯ್ಯ 136 ಜನ ಡಿಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ನೋಡ್ಬಿಡಪ್ಪ ಯಾವ ಕಾನೂನು ನೋಡಲ್ಲ. ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳಿದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ. ಮೂಡಾ ಸೈಟ್ ನುಂಗಿದ್ರ ಜಿ ಟಿ ದೇವೇಗೌಡ. ಜೆಡಿಎಸ್ ರೆಬಲ್ ಶಾಸಕನಿಗೂ ದುಗುಡ.
ಸಿದ್ದರಾಮಯ್ಯ ಅವರನ್ನೇ ಮಣಿಸಿದ ಮಹಾನಾಯಕ ಜೆಡಿಎಸ್ನ ರೆಬಲ್ ಶಾಸಕ ಚಾಮುಂಡೇಶ್ವರಿ ಕ್ಷೇತ್ರದ ಎಂಎಲ್ಎ ಜಿಟಿ ದೇವೇಗೌಡ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಮೂಡ ಹಗರಣದಲ್ಲಿ ದಳ ನಾಯಕನ ಹೆಸರು ಕೇಳಿ ಬಂದಿದೆ. ಅದಕ್ಕೂ ಮೊದಲು ಅಕ್ಟೋಬರ್ ಅಲ್ಲಿ ಜಿಟಿಡಿ ಒಂದು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು. ಅದು ಹೆಂಗಿತ್ತು ನೋಡಿ. ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿಯೇನು, ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ ಎಲ್ಲರೂ ತಾಕತ್ತಿದ್ರೆ. ಜಿಟಿ ದೇವೇಗೌಡರು ಅವತ್ತು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ಆದ್ರೆ ಇವತ್ತು ಅದೇ ಜಿಟಿಡಿ ವಿರುದ್ಧ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಸಾಹೇಬ್ರು ಪ್ರಭಾವ ಬಳಸಿ ಮೂಡಾದಲ್ಲಿ ಅಕ್ರಮವಾಗಿ ಮಗಳು ಅಳಿಯನಿಗೆ ಸೈಟ್ ಕೊಡಿಸಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಆದ್ರೆ ಜಿಟಿಡಿ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ವಿಜಯನಗರದ 4ನೇ ಹಂತದ 2ನೇ ಘಟ್ಟಕ್ಕೆ ಸಂಬಂಧಪಟ್ಟಂಥ ನಿವೇಶನ ಸಂಖ್ಯೆ 12257 ಮತ್ತು 12259 ಸಂಖ್ಯೆಯ 50-80 ನಿವೇಶನದ 2 ನಿವೇಶನವನ್ನು ಜಿಟಿ ದೇವೇಗೌಡರು ತಮ್ಮ ಮಗಳಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಅವರ ಅಳಿಯ ವಿಶ್ವೇಶ್ವರ ಹೆಸರಿಗೆ ಜಂಟಿಯಾಗಿ ಖರೀದಿ ಮಾಡಿದ್ವಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಚೌಡಯ್ಯನ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೊಂಡು ಚೌಡಯ್ಯರಿಂದ ಇವ್ರು ನಾವು ಖರೀದಿ ಮಾಡಿದ್ವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಂಡು ಬಂದಿದೆ. ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇಂಥದ್ದೊಂದು ಆರೋಪ ಕೇಳಿ ಬರುತ್ತೆ ಅಂತ ಜಿಟಿಡಿಗೆ ಗೊತ್ತಿತ್ತ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಹೊಗಳಿ ಬೆಂಬಲ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಅನ್ನೋ ಅನುಮಾನ ಅಂತೂ ಹುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಮಾಜಿ ಸಚಿವ ಜಿಟಿ ದೇವೇಗೌಡರಿಗೂ ಮೂಡಾ ಹಗರಣದ ಉರುಳು ಸುತ್ತಿಕೊಳ್ತಾ ಇದೆ. ಥೇಟ್ ಸಿದ್ದರಾಮಯ್ಯ ಮಾದರಿಯಲ್ಲೇ JDS ಶಾಸಕ ಸಿಕ್ಕಿಬೀಳೋ ಭೀತಿ ಶುರುವಾಗಿದೆ. ಬಟ್ ಸಿದ್ದರಾಮಯ್ಯ ಮಾದರಿ ಅಲ್ಲ. ಸಿದ್ದರಾಮಯ್ಯನವರನ್ನು ಯಾರು ಕಾಡಿದ್ರೋ ಸ್ನೇಹಮಯಿ ಕೃಷ್ಣ ಅವರೀಗ GTD ಅವರನ್ನು ಕೂಡ ಕಾಡಿ ಸಂಕಷ್ಟ ತಂದಿಟ್ಟಿದ್ದಾರೆ. ಏನದು ಕತೆ? GT ದೇವೇಗೌಡರು ಮೊನ್ನೆ JDS ಅಲ್ಲಿದ್ದಾರೆ, ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು ದಸರಾ ಟೈಮಲ್ಲಿ. ಏನು ಕತೆ? ನಾನು ಅವತ್ತಿಂದ ಒಂದು ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸಿಕ್ಕಿಬೀಳೋದು ಸಿದ್ದರಾಮಯ್ಯ ಅಲ್ಲ. ಇದನ್ನು ಹೈಲೈಟ್ ಮಾಡ್ತಾ 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 JDS BJPಯ ಕೆಲವರು ಸಿಕ್ಕಿಬೀಳ್ತಾರೆ. ಆ ಸ್ಟಾರ್ಟಿಂಗ್ ಶುರುವಾಗಿದೆ. ಆದರೆ ಇದರ ಹಿಂದೆ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಇದೆ. ಅದನ್ನು ನಾನು ಇವತ್ತು ಹೇಳಲ್ಲ. ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕಲೆ ಹಾಕ್ಕೊಳ್ಳಿ. ಏನಾಗ್ತಾ ಇದೆ GT ದೇವೇಗೌಡರಿಗೆ ನೋಡಿ. ಸಿದ್ದರಾಮಯ್ಯ 136 ಜನ ಟಿಕೆಟ್ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ನೋಡ್ಬಿಡಪ್ಪ ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳಿದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ. ಮೂಡಾ ಸೈಟ್ ನುಂಗಿದ್ರ ಜಿಟಿ ದೇವೇಗೌಡ. JDS ರೆಬಲ್ ಶಾಸಕನಿಗೂ ದುಗುಡ. ಸಿದ್ದರಾಮಯ್ಯ ಅವರನ್ನೇ ಮಣಿಸಿದ ಮಹಾನಾಯಕ ಜೆಡಿಎಸ್ನ ರೆಬಲ್ ಶಾಸಕ ಚಾಮುಂಡೇಶ್ವರಿ ಕ್ಷೇತ್ರದ ಎಂಎಲ್ಎ ಜಿಟಿ ದೇವೇಗೌಡ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಮೂಡ ಹಗರಣದಲ್ಲಿ ದಳ ನಾಯಕನ ಹೆಸರು ಕೇಳಿ ಬಂದಿದೆ. ಅದಕ್ಕೂ ಮೊದಲು ಅಕ್ಟೋಬರ್ ಅಲ್ಲಿ ಜಿಟಿಡಿ ಒಂದು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು. ಅದು ಹೆಂಗಿತ್ತು ನೋಡಿ. ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ